ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ. ಲಾಸ್ಟ್ ವೀಕಲ್ಲಿ ಒಂದು ಅಪ್ಲೋಡ್ ಮಾಡಿದೆ, ಅಷ್ಟು ಬಿಟ್ಟರೆ ಮತ್ತೆ 1 ವೀಕ್ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ವೀಡಿಯೋಸ್ ಯಾಕೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ನಾನು ಆದಷ್ಟು ವೀಡಿಯೋಸ್ನ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬೇಜಾರಾಗಿಬಿಡುತ್ತೆ, ಒಂದು 4 ಡೇಸ್ ಏನಾದರೂ ಗ್ಯಾಪ್ ಆಗೋಯಿತು ಅಂತಂದರೆ ಅಯ್ಯೋ ವೀಡಿಯೋನೇ ಶೂಟ್ ಮಾಡ್ಕೊಳಕ್ಕಾಗಲಿಲ್ವ, ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಈಗ ನನ್ನ ಮಗನಿಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅವನಿಗೆ ಮಂಡೆಯಿಂದ ಸ್ಟಾರ್ಟು. ಹಾಗಾಗಿ ಸ್ವಲ್ಪ ಮನೆ ಕೆಲಸಗಳು, ಮನೆ ಮಕ್ಕಳು ಜವಾಬ್ದಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ನಾನು ಆದಷ್ಟು ಯೂಟ್ಯೂಬ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋಕ್ಕಾಗ್ತಿಲ್ಲ. ಯಾಕೆಂದರೆ ನಾನು ಯೂಟ್ಯೂಬ್ ಮಾಡ್ತಿರೋದು ನನ್ನ ಫ್ರೀ ಟೈಮಲ್ಲಿ ಮಾತ್ರ. ನನಗೇನಿದು ಮೇಯ್ನ್ ಇದೇ ನನ್ನ ಕೆಲಸ ಅಂತ ಅಲ್ಲ. ನನಗೆ ಫ್ರೀ ಇದ್ದಾಗ ನನಗೆ ಇಷ್ಟ ಆದಂಗೆ ಮಾತ್ರ ನಾನು ಯೂಟ್ಯೂಬ್ ವ್ಲಾಗ್ಸ್ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸ್ ಅನ್ನೋದು ನಾನು ಮಾಡೋದು. ಹಾಗಾಗಿ ನಾನು ಆದಷ್ಟು ತುಂಬ ರಿಸ್ಕ್ ತೊಗೊಳೋದಕ್ಕೆ ಹೋಗಲ್ಲ. ನನ್ನ ಕೈಲಾದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಅದು ವೀಕ್ ಆಗಿರ್ಬೋದು, ಎಷ್ಟು ದಿನ ಬೇಕಾದರೂ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಹಾಗಾಗಿ ಒಂದು 4-5 ಡೇಸಿಂದನೂ ಕೂಡ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಬರೀ ಮನೆ ಕೆಲಸ ಮಕ್ಕಳದಾಗಿತ್ತು. ನನ್ನ ಮಗನ್ನ ಓದಿಸೋ ಜವಾಬ್ದಾರಿ ಜಾಸ್ತಿ ಅಂತಲೇ ಹೇಳ್ಬೋದು. ಅಯ್ಯೋ ಓದಿಸೋ ಅಷ್ಟರಲ್ಲಿ ಸಾಕಾಗಿಬಿಡುತ್ತದೆ, ಅಷ್ಟು ಇರುತ್ತೆ ಅವ್ರಿಗೆ. ಹಾಗಾಗಿ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಗೆ ಇವತ್ತು ಬೆಳಗ್ಗೆನೇ ಶೂಟ್ ಮಾಡ್ಕೊಂಡಿದ್ದೆ. ವಿಡಿಯೋ ಎಲ್ಲ ಜಾಸ್ತಿನೇ ಆಯಿತು, ಒಂದು ವ್ಲಾಗ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವೇನಪ್ಪ ನೋಡ್ಬೋದು ಅಂತಂದರೆ ನನ್ನ ಮಾರ್ನಿಂಗ್ ರೂಟೀನ್ನ ನೋಡ್ಬೋದು. ಯಾವ ರೀತಿ ಇತ್ತು ಇವತ್ತು, ಹೇಗೆ ಏನು ತಿಂಡಿ ಮಾಡಿದ್ದೆ, ಹೇಗಿತ್ತು ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನ್ನ ಮಾರ್ನಿಂಗ್ ರೂಟೀನ್ ಮಾರ್ನಿಂಗ್ ಒಂದು 5:45 ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು 5:30ಗೆ ಹಂಗೆ ಎದ್ದೇಳ್ತೀನಿ. ಕೆಲವೊಂದ್ಸಲಿ 5ಗೆ ಎದ್ದೇಳ್ತೀನಿ, ಕೆಲವೊಂದ್ಸಲಿ 5:30, ಕೆಲವೊಂದ್ಸಲಿ 6 ಆದರೂ ಕೂಡ ಆಗುತ್ತೆ. ನಂದು ಒಂದೊಂದು ದಿನ ಒಂದೊಂದು ಟೈಮಿಂಗ್ಸು. ಯಾಕೆಂದರೆ ಸೇಮ್ ಟೈಮ್ ಇರಲ್ಲ ಮಲಗೋದು. ಸ್ವಲ್ಪ ಲೇಟಾಗಿ ಮಲಗಿ ಅಂದರೆ ಒಂಚೂರು ಲೇಟಾಗಿ ಎದ್ದೇಳ್ತೀನಿ. ಬೇಗ ಮಲ್ಕೊಂಡಿದ್ರೆ ಬೇಗನೆ ಎದ್ದುಬಿಡ್ತೀನಿ. ಹಾಗಾಗಿ ಕೆಲವೊಂದು ಸಲ ಬೇಗ ಮಲಗಿದ್ರು ಲೇಟಾಗಿ ಮಲಗಿದ್ರು ಕೂಡ ಎದ್ದೇಳೋದಕ್ಕಾಗಲ್ಲ ಬೆಳಗಿನ ಜಾವ. ಇವಾಗಂತೂ ಸ್ವಲ್ಪ ಚಳಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ನಾನು ತಿಂಡಿ ಏನು ಮಾಡ್ತೀನಿ ಅದ್ರ ಮೇಲೆ ನಾನು ಎದ್ದೇಳ್ತೀನಿ. ಹಾಗೆ ಇವತ್ತು ಒಂದು 5:30ಗೆ ಎದ್ದಿದ್ದೆ. ಫ್ರೆಶಪ್ ಎಲ್ಲ ಆಗಿಬರೋ ಅಷ್ಟರಲ್ಲಿ 5:45 ಬಂದು ಫಸ್ಟು ಒಂದು 2 ಗ್ಲಾಸಷ್ಟು ನೀರನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಜಾಸ್ತಿ ಬಿಸಿ ಇಲ್ಲ, ಒಂಚೂರು ಬಿಸಿ ನೀರಷ್ಟೇ, ಜಾಸ್ತಿ ಬಿಸಿ ನೀರಲ್ಲ. ಒಂದು 2 ಗ್ಲಾಸಷ್ಟು ಕುಡಿಬೇಕು, ತುಂಬ ಒಳ್ಳೆಯದು. ನನಗೆ 1 ಗ್ಲಾಸ್ ಕುಡಿಸೋ ಅಷ್ಟರಲ್ಲಿ ಸಾಕಾಗಿಬಿಡುತ್ತೆ. ಹಾಗಾಗಿ 1 ಗ್ಲಾಸ್ ಪಕ್ಕ ಕುಡಿದ್ಬಿಡ್ತೀನಿ. ನೆಕ್ಸ್ಟ್ 1 ಗ್ಲಾಸ್ ಹಾಗೆ ಇಟ್ಕೊಂಡು ಇನ್ನೇನು ತಿಂಡಿಗೆ ಏನೇನು ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊತೇನೆ. ಆ ಗ್ಲಾಸು ಕೂಡ ಖಾಲಿ ಮಾಡಿಬಿಡ್ತೀನಿ. 2 ಗ್ಲಾಸ್ ನೀರನ್ನ ನಾನು ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ನಾನು ಕುಡಿತೀನಿ. ತುಂಬಾ ಒಳ್ಳೆಯದು ಈ ಥರ ಕುಡಿಯೋದ್ರಿಂದ. ತುಂಬ ಕೋಲ್ಡ್ ವಾಟರ್ ಕುಡಿಬಾರ್ದು, ತುಂಬ ಬಿಸಿ ಬಿಸಿ ನೀರು ಕುಡಿಬಾರ್ದು. ಈ ಥರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ವಾರ್ಮ್ ವಾಟರ್ ಅಂತಾರಲ್ವ, ಬೆಚ್ಚಗಿನ ನೀರು ಕುಡಿಯೋದು ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಲಿ. ಆಮೇಲೆ ಬೇಕು ಅಂದರೆ ನಾವು ಏನು ಬೇಕಾದರೂ ತೊಗೊಳ್ಬೋದು. ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ಕೊತ ಬರ್ತಾಯಿದ್ದೀನಿ. ಹಾಗೆ ತಿಂಡಿಗೆ ಇವತ್ತು ನಾನು ಶಾವಿಗೆ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಮಾಡ್ತೀನಲ್ವ, ತುಂಬ ಸಲ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಹಾಗಾಗಿ ರೆಸಿಪಿಯನ್ನು ನಾನು ಇಲ್ಲಿ ಶೇರ್ ಮಾಡ್ತಾಯಿಲ್ಲ. ತರಕಾರಿ ಎಲ್ಲನೂ ಕೂಡ ನಾನು ಹಿಂದಿನ ದಿನ ನೈಟೇ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ. ಯಾಕೆ ಅಂತಂದರೆ ಬೆಳಗಿನ ಜಾವ ಕೆಲವೊಂದು ಸಲ ಸ್ವಲ್ಪ ಲೇಟ್ ಆಗಿಬಿಡ್ತದೆ. ಪ್ಲ್ಯಾನನ್ನು ಮಾಡ್ತೀವಿ ಇಂಥದ್ದೇ ಮಾಡಬೇಕು ಅಂತ, ಸ್ವಲ್ಪ ಲೇಟ್ ಆದರೂ ಕೂಡ ಪ್ಲ್ಯಾನ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಇಮಿಡಿಯೇಟಾಗಿ. ಹಾಗಾಗಿ ರಾತ್ರಿ ಹೆಚ್ಚಿಟ್ಕೊಂಡ್ಬಿಟ್ರೆ ಸ್ವಲ್ಪ ಲೇಟಾಗಿ ಎದ್ದರೂ ಪರವಾಗಿಲ್ಲ, ಮಾಡ್ಕೊಂಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾವು ತರಕಾರಿ ಹೆಚ್ಚೋದಕ್ಕೆ ಒಂದು 5 to 10 ಮಿನಿಟ್ಸ್ ಬೇಕೇ ಬೇಕಾಗುತ್ತೆ. ಅದೇ ಒಂದು 5 to 10 ಮಿನಿಟ್ಸ್ ಸ್ವಲ್ಪ ಹೊತ್ತು ಮಲ್ಕೊಳ್ಬೋದಲ್ವ ಅಂತ ಅಂದ್ಬಿಟ್ಟು, ರಾತ್ರಿ ಹೆಂಗೂ ಟೈಮ್ ಇರುತ್ತಲ್ವ, ಟೈಮ್ ಇದ್ದಾಗ ಫ್ರೀ ಟೈಮಲ್ಲಿ ಹೆಚ್ಚಿಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ. ಅಂದರೆ ನೈಟ್ ಇನ್ನು ಬೆಳಗ್ಗೆನೇ ನಾನು ಯೂಸ್ ಮಾಡೋದ್ರಿಂದ ಅದೇನು ಆರಾಮಾಗಿ ಮಾಡ್ಕೋಬೋದು, ಅದೇನು ಬ್ಯಾಡ್ ಅಂತ ಏನಿಲ್ಲ. ಯಾಕೆಂದರೆ ನಾವು 2-3 ಡೇಸ್ ಏನು ಇಟ್ಟು ನಾವೇನು ಅದನ್ನು ಯೂಸ್ ಮಾಡ್ಕೊಳಲ್ಲ. ಹಾಗಾಗಿ ರಾತ್ರಿನೆಲ್ಲ ಹೆಚ್ಚಿಟ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಕಮ್ಮಿ ಆಯಿತು ಕೆಲಸ. ಬೇಗನೆ ತಿಂಡಿ ಮಾಡ್ಕೊಂಡ್ಬಿಟ್ಟೆ. ಫೈನಲಾಗಿ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಮಾಡಿಕೊಂಡು ನೆಕ್ಸ್ಟು ಹಾಗೆ ನನಗೆ ಅಂತ ಇಲ್ಲಿ ಸ್ವಲ್ಪ ಕಷಾಯ ಮಾಡ್ಕೊತಾ ಇದ್ದೀನಿ. ಡೈಲಿ ನಾನು ಒಂದು ಥರದ್ದು ಕಷಾಯ ಮಾಡ್ಕೊಂಡು ಕುಡಿತೀನಿ. ನಾನು ಡ್ರಿಂಕ್ ಅಂತಲೇ ಹೇಳ್ಬೋದು ಕಷಾಯ ಅನ್ನೋದಕ್ಕಿಂತ. ಒಂದಿನ ಅಜ್ವೈನ ವಾಟರು, ಒಂದಿನ ಜೀರಾ ವಾಟರು, ಒಂದಿನ ಸೋಂಪು ವಾಟರು, ಮತ್ತು ಇವತ್ತು ಬಂದುಬಿಟ್ಟು ಧನ್ಯ ಮತ್ತು ಶುಂಠಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ, ಈ ಲೀವ್ಸ್ ಏನಾದರೂ ಹಾಕ್ಕೊತೀನಿ. ಕೆಲವೊಂದು ಸಲ ತುಳಸಿ, ನಮ್ಮ ಮನೇಲಿ ತುಳಸಿ ಜಾಸ್ತಿ ಇದೆ ಗಿಡದಲ್ಲೇ, ಜಾಸ್ತಿ ತುಳಸಿ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಪುದೀನ, ಈ ಥರ ಯಾವುದಾದ್ರೂ ಒಂದು ಹಾಕ್ಕೊಂಡು ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿದ್ದೀನಿ. ಇದ್ರಂತೂ ಈ ನಡುವೆ ಮಿಸ್ ಮಾಡ್ದಂಗೆ ಡೈಲಿ ಒಂದು ಗ್ಲಾಸ್
ಕುಡಿತಾ ಬರ್ತಾಯಿದ್ದೀನಿ. ಅದು ಕೂಡ ಇಟ್ಟರೆ ಚೆನ್ನಾಗಿ ಕುದೀಲಿ ಅಂತ ಅಂದ್ಬಿಟ್ಟು ಒಂದು ಅರ್ಧದಷ್ಟು ಆಗೋಷ್ಟು ಚೆನ್ನಾಗಿ ಕುದಿಬೇಕಲ್ವ, ಹಾಗಾಗಿ ಅದು ಕುದಿಯೋ ಅಷ್ಟರಲ್ಲಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಡ ಅಂತ ಅಂದ್ಬಿಟ್ಟು ಮಗನಿಗೆ ಶಾವಿಗೆ ಏನು ಮಾಡಿದ್ನಲ್ಲ ಅದು ಕೂಡ ಹಾಕಿ ಹಾಗೆ ಹಾಟ್ ಬಾಕ್ಸ್ಗೆಲ್ಲ ಹಾಕಿಟ್ಬಿಟ್ಟೆ. ನಾವಿನ್ನು ಲೇಟೇ ತಿನ್ನೋದು, ನನ್ನ ಮಗ ಮಾತ್ರನೇ ಬೇಗ ತಿನ್ನೋದಲ್ವ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ. ನಾವು ಸ್ವಲ್ಪ ಲೇಟೇ ತಿನ್ನೋದ್ರಿಂದ ಅಷ್ಟೊತ್ತಿಗೆ ಆರೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಹಾಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದ ತಕ್ಷಣ ಹಾಕಿಟ್ಬಿಡ್ತೀನಿ. ಹಾಗೆ ನನ್ನ ಮಗನಿಗೆ ಇವತ್ತು ಲಂಚ್ ಬಾಕ್ಸ್ಗೆ ಶಾವಿಗೆ ಮತ್ತು ಸ್ನ್ಯಾಕ್ಸ್ಗೆ ಬಂದುಬಿಟ್ಟು ಸ್ವೀಟ್ ಕಾರ್ನ್ ಇಷ್ಟೇ ಸಿಂಪಲಾಗಿ ಇವತ್ತು ನಾನು ಹಾಕಿದ್ದು. ಜಾಸ್ತಿ ಏನು ಹಾಕಿರಲಿಲ್ಲ, ಯಾಕೆಂದರೆ ಮಧ್ಯಾಹ್ನಕ್ಕೆಲ್ಲ ಅವನು ಬಂದುಬಿಡ್ತಾನೆ. ಇವಾಗ ಅವ್ರಿಗೆ ಎಕ್ಸಾಮ್ಸ್ ಇರೋದ್ರಿಂದ ಮಧ್ಯಾಹ್ನಕ್ಕೆ ಬಂದುಬಿಡ್ತಾನೆ, ಈವ್ನಿಂಗ್ವರೆಗೂ ಏನಿಲ್ಲ. ಸಿಂಪಲಾಗಿ ನಾನು ಪ್ಯಾಕ್ ಮಾಡಿದ್ದೆ. ಫೈನಲಾಗಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನೆಕ್ಸ್ಟ್ ಅವನು ಕೂಡ ಎಬ್ಬರಿಸಿ ರೆಡಿ ಮಾಡಿಸ್ಬಿಟ್ಟೆ. ಬೇಗನೆ ರೆಡಿ ಆಗಿಬಿಡುತ್ತೆ. ಏನಪ್ಪ ಅಂತಂದರೆ ಮಕ್ಕಳು ಅನ್ನೋದಕ್ಕಿಂತ ನನ್ನ ಮಗನ ಬಗ್ಗೆ ಮಾತ್ರ ಮಾತಾಡ್ತೀನಿ. ಹೇಗೆ ಹಠ ಮಾಡ್ತಾನೆ ಬೆಳಿಗ್ಗೆ ಹೊತ್ತು ಅಂದರೆ, ಅವನು ಇದೇ ವಿಷಯದಲ್ಲಿ ಅಂತಲ್ಲ, ಎಲ್ಲ ವಿಷಯದಲ್ಲೂ ಅಷ್ಟೇ ತುಂಬ ತುಂಟ. ಹೆಂಗೆ ಅಂದರೆ ಒಂದು ಕೆಲಸನೂ ಕೂಡ ನೀಟಾಗಿ ಮಾಡಿಸ್ಕೊಳಲ್ಲ, ಅತಿ ಮಾಡೋದು, ಓವರಾಗಿ ಮಾಡೋದು, ಸ್ವಲ್ಪ ಹಠ ಮಾಡೋದು, ಇದೆಲ್ಲ ಮಾಡ್ತಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೇ ಹಾಗೆ. ಬಟ್ ಅದರಲ್ಲಿ ನನ್ನ ಮಗ ಜಾಸ್ತಿ ಅಂತ ನನಗನ್ಸುತ್ತೆ. ತುಂಬಾ ಹಠ ಮಾಡ್ತಾನೆ. ಇಲ್ಲಿ ನೋಡ್ತಾ ಇರ್ಬೋದು ವೀಡಿಯೋ ಕ್ಲಿಪ್ಪಿಂಗ್ಸು. ಅವನು ಒಂದೊಂದು ಕೆಲಸ ಮಾಡುವಾಗಲೂ ಕೂಡ ಅವನು ಎಷ್ಟು ನನಗೆ ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು ಸಾಕ್ಸ್ ಕೂಡ ನೆಟ್ಟಿಗೆ ಹಾಕ್ಸ್ಕೊಳಲ್ಲ. ಒಂದು ಯೂನಿಫಾರ್ಮ್ ವೇರ್ ಮಾಡ್ತಾಯಿದ್ರು ಅದನ್ನು ಕೂಡ ಮಾಡಲ್ಲ, ಒದ್ಲಾಡೋದು. ಹಾಗೆ ನೋಡು ಕ್ರೀಮ್ ಹಾಕ್ತೀನಿ ನಾನೇ ಹಾಕ್ಕೊತೀನಿ ಅಂತಾನೆ, ಬಟ್ ಅವ್ನಿಗೆ ಹಾಕೊಳೋದಕ್ಕೆ ಬರಲ್ಲ. ಹೆಂಗೆ ಬೇಕೋ ಹಾಗೆ ಹಾಕ್ಕೊತಾನೆ. ಹಾಗೆ ಅವ್ನ ಕೈಗೆ ಹಾಕಿ ಅವನೇ ಒರೆಸ್ಕೊ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ನನ್ನ ಮಕ್ಕಳಾಗೆ ಏನು ಮಾಡೋಕ್ಕೋದ್ರು ನಾನು ಬಟ್ಟೆ ಹಾಕೋಕ್ಕೋದ್ರು ನಾನೇ ಬಟ್ಟೆ ಹಾಕ್ಕೊತೀನಿ ಅಂತಾರೆ, ಏನು ಮಾಡಿದ್ರು ನಾನೇ ಮಾಡ್ತೀನಿ ಅಂತ. ಬಟ್ ಅವ್ರನ್ನ ಇನ್ನೂ ಮಕ್ಕಳು ಅಲ್ಲ, ಚಿಕ್ಕ ಮಕ್ಳು ಇರೋದ್ರಿಂದ ಅವ್ರಿಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಾನು ಆದಷ್ಟು ನಾನೇ ಮಾಡೋಕ್ಕೆ ಹೋಗ್ತೀನಿ. ಬಟ್ ಕೆಲವೊಂದು ಸಲ ಮನೇಲಿದ್ದಾಗ ಅವ್ರಿಗೆ ಬಿಟ್ಬಿಡ್ತೀನಿ. ಬಟ್ ಎಲ್ಲರ ಹೊರಗಡೆ ಹೋದಾಗ ಈ ಥರ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾವು ನೀಟಾಗಿ ಡ್ರೆಸ್ ಅಪ್ ಮಾಡೋದು ನಮ್ಮದು ಜವಾಬ್ದಾರಿ ಅಲ್ವಾ, ಹಾಗಾಗಿ ಬಿಡೋಕ್ಕೆ ಹೋಗಲ್ಲ ಅವ್ರಿಗೆ, ನಾನೇ ಮಾಡಿ ಕಳಿಸ್ತೀನಿ. ಹಾಗೆ ಅವನ್ನ ರೆಡಿ ಮಾಡಿ ತಿನ್ನಿಸಿ ಕಳಿಸಿದ್ದಾಯಿತು. ಅವನು ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ಒಂದು ಗ್ಲಾಸ್ ಫುಲ್ ಏನು ಕಷಾಯ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಕುಡಿದು ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆ ಮಾಡ್ಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಲ್ಪರ್ ಬಂದಿದ್ದರು, ಅವರು ಕೂಡ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಆಚೆ ಕಡೆ ಎಲ್ಲ ಗುಡಿಸಿ ತೊಳೆದಿದ್ರು. ಇವಾಗ ನಾನು ಹೊಸಲೆಲ್ಲ ತೊಳ್ಕೊತಾ ಇದ್ದೀನಿ. ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೋಣ ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಮಗಳು ಕೂಡ ಇದ್ದಿದ್ಲು, ಅವಳು ಕೂಡ ಫ್ರೆಶ್ ಅಪ್ ಮಾಡಿದ್ದೆ ಇವತ್ತು. ಅವಳು ಕೂಡ ಬಂದಳು, ನಾನು ಇಕ್ತೀನಿ ಅಂತ. ಅವಳಿಗಂತೂ ಇದರಲ್ಲಂತೂ ತುಂಬ ಇಂಟ್ರೆಸ್ಟ್. ಏನೇ ಮಾಡಿದ್ರು ನನ್ನ ಜೊತೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೇಲಿ ಇರ್ತಾಳೆ ನನ್ನ ಮಗಳು ಅಂತೂ. ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಈ ನಡುವೆ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತಂದರೆ, ಚಿಕ್ಕ ಮಗು ಇನ್ನೂ, ಬಟ್ ನಾನು ಮಾಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಎಲ್ಲದರಲ್ಲೂ ಬರ್ತಾಳೆ, ಇಂಟ್ರೆಸ್ಟ್ ತೋರಿಸ್ತಾಳೆ. ನನಗೂ ಹೇಳ್ಕೊಡು, ನಾನು ಮಾಡ್ತೀನಿ. ಈ ರಂಗೋಲಿ ಡೈಲಿ ಹಾಕೋದು ನೋಡಿಬಿಟ್ಟು ಅವಳಿಗೂ ಸ್ವಲ್ಪ ರಂಗೋಲಿ ಪುಡಿ ಸ್ವಲ್ಪ ಕೈ ಕೊಟ್ಬಿಡಬೇಕು, ಅವಳು ಹಾಕ್ತಾಳೆ. ಬರಲ್ಲ ಇನ್ನೂ, ಬಟ್ ಇಷ್ಟ ಅವಳಿಗೆ. ನಾನು ಹಾಕೋದು ನೋಡಿ ಅವಳಿಗೆಲ್ಲ ಇದನ್ನೆಲ್ಲ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಮಾಡ್ತಾ ಇರ್ತಾಳೆ. ಬಿಟ್ಬಿಡ್ತೀನಿ ಆಯಿತು ಅಂತ ಅಂದ್ಬಿಟ್ಟು ಫೈನಲಾಗಿ ಇಲ್ಲಿ ಕೂಡ ಹೊಸಲಿಗೆಲ್ಲ ಅಷ್ಟು ಕುಂಕುಮ ಹೂವೆಲ್ಲ ಇಟ್ಟು ರಂಗೋಲಿ ಹಾಕ್ಕೊಂಡೆ. ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಮನೆ ಮುಂದೆ ಎಲ್ಲ. ಈ ನಡುವೆ ಹೆಂಗೆ ಅಂದರೆ ಬಿಸಿಲಿರುತ್ತೆ, ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಮಳೆ ಬಂದಾಗ ಎಲ್ಲ ಹೊರಟೋಗ್ಬಿಡುತ್ತೆ. ಹಾಗೆ ಚಿಕ್ಕದಾಗಿ ಹಾಕ್ಕೊಂಡಿರ್ತೀನಿ, ಜಾಸ್ತಿ ದೊಡ್ಡ ರಂಗೋಲಿ ಎಲ್ಲ ಹಾಕೋದಕ್ಕೆ ಹೋಗಲ್ಲ. ಹಾಗೆ ನಾನಿಲ್ಲಿ ರಂಗೋಲಿ ಎಲ್ಲ ಹಾಕೋ ಅಷ್ಟರಲ್ಲಿ ನನ್ನ ಮಗಳು ಒಳಗಡೆ ಬಂದು ನೋಡಿ ಎಷ್ಟು ನೀಟಾಗಿ ಹೂವಿನ ಕವರ್ ನಾನು ಅಲ್ಲಿಟ್ಟಿದ್ದೆ, ಇನ್ನೂ ಹೂವೆಲ್ಲ ನಾನೇನು ಮುಡಿಸಿರಲಿಲ್ಲ. ಎಷ್ಟು ಚೆನ್ನಾಗಿ ತೊಗೊಂಡು ಬಂದು ಅವಳ ಪಾಡಿಗೆ ಹೊಡಿಡ್ತಾ ಇದ್ದಾಳೆ. ಏನು ಒಂದು ವಿಷಯ ಹೇಳಬೇಕು ಅಂತಂದರೆ, ಪ್ರತಿ ಸಲ ನಾನು ಪೂಜೆ ಮಾಡೋದಕ್ಕೆ ಹೊರಟಾಗಂತೂ ಅವಳೇ ಹೂವೆಲ್ಲ ತೆಗೆದುಬಿಡ್ತಾಳೆ. ಫೋಟೋಗೆ ಹಾಕಿರೋವಂಥ ಹೂವೆಲ್ಲ ನೀಟಾಗಿ ಒಂದು ಇಲ್ದಂಗೆ ಎಲ್ಲ ತೆಗೆದಿಟ್ಬಿಟ್ಟು ಮತ್ತು ಹೂವೆಲ್ಲ ಅವಳೇ ಇಡ್ತಾಳೆ. ಈ ಕೆಲಸ ಅಂತೂ ಅವಳೇ ಮಾಡ್ತಾಳೆ. ಈ ನಡುವೆ ನನಗಂತೂ ಈ ಕೆಲಸದಲ್ಲಿ ಕಮ್ಮಿ ಆಗೋಯ್ತು ಅಂತಲೇ ಹೇಳ್ಬೋದು. ಎಲ್ಲ ಪ್ರತಿಯೊಂದು ಅವಳೇ ಮಾಡ್ತಾಳೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ವಿಡಿಯೋ ಇಟ್ಟು ಹೋಗಿದ್ದೆ ಆಚೆ ಕಡೆ ರಂಗೋಲಿ ಹಾಕಿ ಬರೋಣ ಅಂತ. ಅಷ್ಟೊತ್ತಿಗೆ ಇಷ್ಟು ರೆಕಾರ್ಡ್ ಆಗಿತ್ತು. ಏನು ಮಾಡ್ತಾಳೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಇವಾಗಲೇ ವಿಡಿಯೋದಲ್ಲಿ ನೋಡ್ತಾ ಇರೋದು. ತುಂಬ ಕ್ಯೂಟಾಗಿ ಹೂವೆಲ್ಲ ಎಷ್ಟು ನೀಟಾಗಿ ಒಂದೊಂದಾಗಿ ನೋಡಿ ದಟ್ಕೊಂಡು ಅದು ಕಡೆ ಈ ಸೈಡ್ ಬರೋದು ಆ ಸೈಡ್ ಬರೋದು ಹೋಗಿ ಎಷ್ಟು ನೀಟಾಗಿ ಒಂದು ಚೂರು ಕದಲಿಸ್ತೀರ ಯಾವುದನ್ನು ಕೂಡ ಚೂರು ಇದು ಮಾಡಿದ್ರೆ ನೀಟಾಗಿ ಇಡ್ತಾ ಬಂದಿದ್ದಾಳೆ. ತುಂಬಾ ಖುಷಿ ಆಗುತ್ತೆ, ಕ್ಯೂಟ್ ಅನಿಸ್ತು ಈ ವಿಡಿಯೋ ನೋಡಿದಾಗ. ನನ್ನ ಮಗಳಂತೂ ಇದನ್ನೆಲ್ಲ ಅವಳು ಇಷ್ಟಪಟ್ಟು ಮಾಡ್ತಾಳೆ. ಫೈನಲಿ ನಾನು ಕೂಡ ಸ್ವಲ್ಪ ಹೂವು ಮಾಡಿಸ್ದೆ. ಬರೀ ರೋಸ್ ಹೂವು ಎತ್ಕೊಂಡು ಬಂದುಬಿಟ್ಟಿದ್ದಾಳೆ. ಚಾಮಂತಿಗೆ ಹೂವು ಬೇರೆ ಕಡೆ ಇಟ್ಟಿದ್ದೆ. ನಾನು ಅದನ್ನು ಎತ್ಕೊಂಡು ಬಂದು ಇವಾಗ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪೂಜೆ ಮಾಡ್ತಾ ಅಂದರೆ ಅವಳಿಗೊಂದು ಕೈಗೆ ಕಡ್ಡಿ ಕೊಟ್ಬಿಡಬೇಕು, ಇಲ್ಲಾಂದರೆ ಬಿಡಲ್ಲ. ನನಗಂತೂ ಪೂಜೆ ಮಾಡೋದಕ್ಕೆ ಬಿಡಲ್ಲ ಕಡ್ಡಿ ಅವಳು ಕೊಟ್ಟಿಲ್ಲ ಅಂತಂದರೆ. ಹಾಗೆ ಅವಳ ಕೈಗೆ ಒಂದು ಕಡ್ಡಿ ಕೊಟ್ಟು ಈಗ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಕೊತಾ ಇದ್ದೀನಿ. ಪ್ರತಿಯೊಂದು ಹೇಳ್ಕೊಡೋ ಹಾಗೆ ಇಲ್ಲ.
ಹೂವು ಇಟ್ಮೇಲೆ ಏನು ಮಾಡಬೇಕು, ದೀಪ ಹಚ್ಚಿದ್ಮೇಲೆ ಏನು ಮಾಡಬೇಕು ಎಲ್ಲನೂ ಕೂಡ ಅವಳೇ ನನಗೆ ಕೈಗೆ ತಂದು ಕೊಟ್ಬಿಡ್ತಾಳೆ. ಅಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾಳೆ. ಅದು ಪೂಜೆ ಮೇಯ್ನು ಪೂಜೆ ಮಾಡೋ ಟೈಮಲ್ಲಿ ಅವಳಿಗೆ ತುಂಬ ಹೆಲ್ಪ್ ಮಾಡೋದು ನನಗಂತೂ. ಫೈನಲಿ ನೋಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇಷ್ಟು ನನ್ನ ಮಾರ್ನಿಂಗ್ ರೋಟೀನ್ ಆಗಿತ್ತು ಇವತ್ತಿನ ದಿನ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.